ಗಣೇಶ ಹುಟ್ಟಿದ ದಿನ ಯಾವುದು ಅಂತ ಯಾರನ್ನಾದ್ರೂ ಕೇಳಿದರೆ ತಕ್ಷಣ ಭಾದ್ರಪದ ಮಾಸದಲ್ಲಿ ಬರುತ್ತಲ್ಲ ಗಣಪತಿ ಹಬ್ಬ ಅದೇ ಅಂತ ಹೇಳ್ತಾರೆ. ಆದರೆ ಅದು ನಿಜ ಅಲ್ಲ. ಗಣೇಶ ಹುಟ್ಟದು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ. ಅಂದರೆ ನೀವು ಕೇಳ್ಬೋದು ಮತ್ತೆ ನಾವು ಗಣಪತಿ ಹಬ್ಬ ಮಾಡ್ತೀವಲ್ಲ ಅದೇನು ಅಂತ. ಅದು ವರಸಿದ್ಧಿ ವಿನಾಯಕ ವ್ರತ ಅಂತ. ಅಂದರೆ ನಮಗೆ ಈಗ ಹೇಗೆ ವರಮಹಾಲಕ್ಷ್ಮಿ ವ್ರತ ಇದೆಯೋ, ಅಂದರೆ ದೇವಿಯಿಂದ ವರಗಳನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಮಾಡುವುದು ವರಮಹಾಲಕ್ಷ್ಮಿ ವ್ರತ. ಅದೇ ರೀತಿ ಸಿದ್ಧಿವಿನಾಯಕನಿಂದ ವರಗಳನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಮಾಡುವುದು ವರಸಿದ್ಧಿ ವಿನಾಯಕ ವ್ರತ. ಆದರೆ ಅದು ತುಂಬ ಪ್ರಸಿದ್ಧತೆ ಹೊಂದಿದ್ದರಿಂದ ಎಲ್ಲರೂ ಇದೇ ಗಣಪತಿಯ ಹುಟ್ಟುಹಬ್ಬ ಇರ್ಬೋದೇನೋ ಅಂತ ಒಂದು ಅಪನಂಬಿಕೆಯಲ್ಲಿರ್ತಾರೆ. ಆದರೆ ಅದು ನಿಜ ಅಲ್ಲ. ದೇವಿ ಪಾರ್ವತಿ ಒಂದು ಬೊಂಬೆಯಲ್ಲಿ ಪ್ರಾಣ ತುಂಬಿ ಗಣಪತಿಯನ್ನು ಸೃಷ್ಟಿಸಿದ ದಿನ ಮಾಘ ಮಾಸದ ಚತುರ್ಥಿ. ಈ ವರ್ಷ ಜನವರಿ 22ನೇ ತಾರೀಕು ಬಂದಿದೆ. ಅದರ ಮಾರನೇ ದಿನ ಪಂಚಮಿ, ಶ್ರೀ ಪಂಚಮಿ ಅಥವಾ ವಸಂತ ಪಂಚಮಿ ಅಂತೀವಿ. ಅದು ಸರಸ್ವತಿ ಹುಟ್ಟಿದ ದಿನ. ಅಂದು ಹೊಸ ಕಲೆ ಅಥವಾ ವಿದ್ಯೆ ಸಂಬಂಧಪಟ್ಟ ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದ್ರೆ ತುಂಬ ಉತ್ತಮವಾದ ಫಲವನ್ನು ತಂದುಕೊಡುತ್ತದೆ. ಒಂದು ಕಾರ್ ಡ್ರೈವಿಂಗ್ ಕಲಿಬೋದು, ಅಥವಾ ಒಂದು ಹೊಸ ಸಂಗೀತ ವಾದ್ಯ ಕಲಿಬೋದು, ಅಥವಾ ಮಕ್ಕಳಿಗೆ ಅಕ್ಷರಾಭ್ಯಾಸ ಶುರು ಮಾಡಿಸ್ಬೋದು, ಈ ಥರ. ಹಾಗೆ ಇಡೀ ಮಾಘ ಮಾಸ ಸೂರ್ಯನ ಆರಾಧನೆಗೆ ತುಂಬ ವಿಶೇಷವಾದದ್ದು. ಸೂರ್ಯನ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೊಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಬೇಕಾಗತ್ತೆ. ಏಕೆಂದರೆ ಅದು ನಮ್ಮ ದೇಹದ, ನಮ್ಮ ಆರೋಗ್ಯ ಆಗಲಿ, ನಮ್ಮ ಜಾತಕ ಆಗಲಿ, ನಮ್ಮ ತುಂಬ ವಿಷಯಗಳು ಸೂರ್ಯನಿಗೆ ಸಂಬಂಧಪಟ್ಟಿರುತ್ತೆ. ಆದ್ದರಿಂದ ಹಾಗೆ ಅದರಲ್ಲೂ ಈ ವರ್ಷ ಭಾನುವಾರ ರಥಸಪ್ತಮಿ ಬಂದದ್ದು ಅತ್ಯಂತ ವಿಶೇಷಕರವಾದದ್ದು. ನಮಸ್ಕಾರೋ ಪ್ರಿಯ ಸೂರ್ಯ ಅಂತ ಹೇಳ್ತಾರೆ. ನಮಸ್ಕಾರದಿಂದಲೇ ಆತನು ತೃಪ್ತನಾಗ್ತಾನೆ. ಹಾಗೆ ಆದರೆ ಒಂದು ತಾಮ್ರ ಚೊಂಬಲ್ಲಿ ನೀರನ್ನು ಅರ್ಘ್ಯ ಆಗಿ ಕೊಡಬಹುದು. ಹಾಗೆ 28ನೇ ತಾರೀಕು ದಶಮಿ, ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡುವುದು ಅತಿ ಉತ್ತಮವಾದ ಫಲ ತಂದು ಕೊಡುತ್ತದೆ. ಮಾಘ ಪುರಾಣದ ಪ್ರಕಾರ ತುಂಬ ಕುಟುಂಬಗಳು ಸತ್ಯನಾರಾಯಣ ವ್ರತವನ್ನು ಮಾಡಿಸ್ಕೋತೀರಿ ಪ್ರತಿ ವರ್ಷ ಒಮ್ಮೆ. ಈ ಮಾಘ ದಶಮಿಯಲ್ಲಿ ಮಾಡಿಸೋದು ಅತ್ಯಂತ ಶುಭಕರವಾದದ್ದು. ನಾರಾಯಣನಿಗೆ ಅತಿ ಪ್ರೀತಿಯಾದ ಮಾಸಗಳಲ್ಲಿ ಕಾರ್ತಿಕ ಹಾಗೂ ಮಾಘ. ಈ ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿದರೆ ಎಷ್ಟೋ ಪಾಪಗಳು ನಶಿಸಿ ಹೋಗುತ್ತವೆ. ಅಂದರೆ ಈಗ ಸಿಟಿಯಲ್ಲಿರೋರಿಗೆ ನಮಗೆ ನದಿ ಸ್ನಾನ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಸ್ನಾನ ಮಾಡಿದ್ರು ಶಿವನ ತಲೆಯಿಂದ ಬರ್ತಿರೋ ಗಂಗೆ ನನ್ನ ತಲೆ ಮೇಲೆ ಬೀಳುತ್ತಿದೆ ಎಂಬ ಭಾವನೆಯಿಂದ, ಗಂಗೆಯಲ್ಲಿ ಸ್ನಾನ ಮಾಡಿದ ಭಾವನೆಯಿಂದ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಇಡೀ ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನನಾದರೂ ನದಿ ಅಥವಾ ಸಮುದ್ರ ಸ್ನಾನ ಮಾಡಲು ಪ್ರಯತ್ನಿಸಿ. ಹಾಗೆ ಹುಣ್ಣಿಮೆ, ಲಲಿತಾದೇವಿ ಹುಟ್ಟಿದ ದಿನ. ಚಿದಗ್ನಿಕುಂಡ ಸಂಭೂತ ಅಂತೀವಲ್ಲ, ಸೊ ಚಿದಗ್ನಿಕುಂಡದಿಂದ ಲಲಿತಾದೇವಿ ಹುಟ್ಟಿದ ದಿನ. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೊಂದು ವಿಡಿಯೋನೇ ಮಾಡಬೇಕಾಗುತ್ತೆ. ಹಾಗೆ ಇನ್ನು ಪ್ರತಿ ಮಾಸದಲ್ಲೂ ಒಂದು ಶಿವರಾತ್ರಿ ಅಂತ ಇರುತ್ತೆ, ಅದನ್ನು ಮಾಸ ಶಿವರಾತ್ರಿ ಅಂತೀವಿ. ಆದರೆ ಮಾಘ ಮಾಸದಲ್ಲಿ ಬರುವ ಚತುರ್ದಶಿ ಮಾತ್ರ ಮಹಾಶಿವರಾತ್ರಿ ಅಂತೀವಿ. ಸೊ ನೋಡಿ, ಅಲ್ಲಿಗೆ ಗಣಪತಿ, ಸರಸ್ವತಿ, ಲಲಿತಾ, ನಾರಾಯಣ, ಶಿವ, ಸೂರ್ಯ, ಇಷ್ಟು ದೇವತೆಗಳ ವಿಶೇಷ ಆರಾಧನೆ ಈ ತಿಂಗಳಲ್ಲಿರುತ್ತೆ. ಮಾಘ ಮಾಸದ ವಿಶೇಷತೆ ಹೇಳಬೇಕು ಅಂದರೆ ನೀವು ಇಡೀ ಮಾಘ ಪುರಾಣ ಕೇಳಿದ್ರೇ ನಿಮಗೆ ಅರ್ಥ ಆಗುತ್ತೆ. ಆದರೆ ತುಂಬ ಜನಕ್ಕೆ ಒಂದು ಗೊಂದಲ ಇರುತ್ತೆ. ಪುರೋಹಿತರೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂದರೆ ಏನಪ್ಪ ಅಂತ. ಸೊ ಅದ್ರ ಕ್ಲಾರಿಟಿ ಕೊಡ್ತೀನಿ. ಹುಣ್ಣಿಮೆ ಹಿಂದೆ ಬರೋ 14 ದಿನನ ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಅಮಾವಾಸ್ಯೆ ಹಿಂದೆ ಬರೋ 14 ದಿನನ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಅಂದರೆ ಈಗ ಚಂದ್ರ ಬೆಳೀತಾ ಹೋಗಬೇಕು, ಆವಾಗ ನಾವು ಯಾವುದಾದ್ರೂ ಒಂದು ಹೊಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಅದು ನಾವು ಹಾಗೆ ಬೆಳೀತಾ ಹೋಗ್ತೀವಿ ಅಂತ. ಚಂದ್ರ ಕರಗ್ತಾ ಇರಬೇಕಂದ್ರೆ ನಾವು ಯಾವುದೋ ಒಂದು ಹೊಸ ಕೆಲಸಕ್ಕೆ ಕೈ ಇಡಲ್ಲ. ಅಂದರೆ ಅಮಾವಾಸ್ಯೆನ ಎದುರುಗಡೆ ಇಟ್ಕೊಂಡು ನಾವು ಯಾವುದೇ ಒಂದು ಹೊಸ ಕಾರ್ಯಕ್ಕೆ ಕೈ ಇಡಕ್ಕೆ ಹೋಗೋದಿಲ್ಲ. ಆ ಥರ ಕರ್ನಾಟಕದವರು ಪುಣ್ಯ ಏನಂದರೆ ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ಅದು ಸಾಮಾನ್ಯವಾದ ನದಿ ಅಲ್ಲ, ಸಪ್ತ ಜೀವನದಿ ಮಹಾನದಿಗಳಲ್ಲಿ ಒಂದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸೊ ಕಾವೇರಿ ನದಿ ಅಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನೀವು ನಂದಿನಿ, ಸೌಪರ್ಣಿಕ, ನೇತ್ರಾವತಿ, ಕುಮಾರಧಾರ ಯಾವುದೇ ಒಂದು ನದಿಯಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ಕಾವೇರಿ ನಮ್ಮ ಹತ್ರ ಇರೋದು ನಮ್ಮ ಅದೃಷ್ಟ ಅಷ್ಟೇ. ಹಾಗೆ ಚಿಕ್ಕ ವಯಸ್ಸಿಂದ ನನಗೆ ಒಂದು ಕನ್ಫ್ಯೂಷನ್ ಇತ್ತು. ಪುರೋಹಿತರು ಮಾತಾಡಬೇಕಂದ್ರೆ ಮಧ್ಯದಲ್ಲಿ ತಿಥಿ ಅಂತ ಹೇಳ್ತಾರಲ್ಲ, ಏನಪ್ಪ ಪೂಜೆ ಮಧ್ಯದಲ್ಲಿ ಸಾವಿನ ಬಗ್ಗೆ ಮಾತಾಡ್ತಾರೆ ಅಂತ. ಅದರ ಯಾರಿಗಾದ್ರೂ ಅದ್ರ ಗೊಂದಲ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೀನಿ ಈಗ. ಸೊ ಈಗ ಅಮಾವಾಸ್ಯೆ ಆದರೆ ಅದರ ಮಾರನೇ ದಿನ ಪಾಡ್ಯಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಈ ಎಲ್ಲ ದಿವಸಗಳನ್ನು ತಿಥಿ ಅಂತ ಕರಿತೀವಿ. ಸೊ ಬರೀ ಪಿಂಡ ಪ್ರದಾನ ಮಾಡೋದು ಮಾತ್ರ ತಿಥಿ ಅಲ್ಲ, ಈ ದಿನಗಳನ್ನು ತಿಥಿ ಅಂತ ಕರಿತೀವಿ.